ಆ ಹುಚ್ಚು ಅಭಿಮಾನನ ನೀವು ನೋಡ್ತಾ ಇದ್ದೀರಿ ನಮ್ಮ ಸ್ಕ್ರೀನ್ನಲ್ಲಿ. ಈ ಅಭಿಮಾನ ಹೌದು, ಆದರೆ ಈ ಅಭಿಮಾನಕ್ಕೆ ತೆಗೆದುಕೊಳ್ಳಬೇಕಾದ ಕ್ರಮದಲ್ಲಿ ಒಂದು ವೇಳೆ ಸರಿಯಾದ ರೀತಿಯಲ್ಲಿ KCA, RCB ಸರ್ಕಾರ 3 ಜನ ಕೂತು ಒಂದು ನಿರ್ಧಾರ ತಗೊಂಡ್ಬಿಟ್ಟಿದ್ರೆ ವಾಟ್ ಹ್ಯಾಸ್ ಟು ಬಿ ಡನ್, ಬಟರ್ ಸ್ಮೂತ್ ಹೋಗೋದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ರೆ ಇವತ್ತಿಷ್ಟು ದೊಡ್ಡ ಅವಾಂತರ ಆಗ್ತಿರಲಿಲ್ಲ. ಇವಾಗಂತೂ ಪೊಲೀಸ್ ಅಧಿಕಾರಿಗಳು ಪರ್ಮಿಷನ್ ಕೊಡ್ತೀವಿ ಕೊಡಲ್ಲ ಅಂತ ಏನು ಹೇಳಲಿಲ್ಲ. ನಮ್ಗೆ ರೈಟಿಂಗಲ್ಲಿ ಏನು ಪೊಲೀಸರು ಎಡವಿದ್ದೇ ಇಲ್ಲೇ, ಪೊಲೀಸ್ ಆಫೀಸರ್ಸ್ ಎಡವಿದ್ದೆಲ್ಲಿ ಗೊತ್ತಾ, ಕಮಿಷನರ್ ಎಡವಿದ್ದೆಲ್ಲಿ ಗೊತ್ತಾ. ನಾವು ಈ ಹಿಂದಿನ ಪ್ರಕರಣಗಳಲ್ಲಿ ಪೊಲೀಸರ ಬುದ್ಧಿವಂತಿಕೆ ನಾವು ನೋಡಿದ್ದೀವಿ. ಹಲವಾರು ಪ್ರಕರಣಗಳಲ್ಲಿ ಇಟ್ ವಿಲ್ ಬಿ ಒಫಿಷಿಯಲ್, ಒಂದು ಲೆಟರ್ ಆಗತ್ತೆ ಆಗಲ್ಲ ಅಂತ ಒಂದು ಆಂಟಿಸಿಪೇಟರಿ ಬೇಲ್ ತರ ತಗೊಂಡ್ಬಿಡ್ತಾ ಇದ್ರು ಕಮಿಷನರ್ಗಳು. ಆದ್ರೆ ಇಲ್ಲಿ ದಯಾನಂದ್ ಅವರು ಆ ಕೆಲಸ ಮಾಡಲಿಲ್ಲ. ಈಗ ಸರ್ಕಾರ ಹೇಳ್ತಾ ಇದೆ ನೀವು ಸಿಗಾಕೊಂಡ್ರಿ, ಈಗ ನಿಮ್ಮನ್ನ ಹರಕೆ ಕುರಿ ಮಾಡ್ತೀವಿ ಅಂತ. ಶತಭಿಷ್ ಹಂಗಲ್ಲ ಮೇಡಮ್, ಫಸ್ಟ್ ಆಫ್ ಆಲ್ ನಾನು ಇದಕ್ಕಿಂತ ಮುಂಚೆ ಹೇಳಿದ್ದೆ, KCA ಅವರು ಕರ್ನಾಟಕ ಸರ್ಕಾರಕ್ಕೆ ಒಂದು ಪತ್ರವನ್ನು ಬರೀತಾರೆ. ನಾನು ಜಸ್ಟ್ ಓದ್ಬಿಡ್ತೀನಿ ವಿತ್ ಡಾಕ್ಯುಮೆಂಟ್. ಸರ್, KCA ರಿಕ್ವೆಸ್ಟ್ ದಟ್ DNA ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಶಲ್ ಬಿ ಪರ್ಮಿಟೆಡ್ to make necessary arrangements at the Vidhan Soudha grand steps. ಈ ಲೆಟರ್ ಇತ್ತು, ನಾನು ಇದೆ ಅಂತ ನಾನು ಸುಳ್ಳು ಅಂತ ಹೇಳ್ತಾ ಇಲ್ಲ, ಡಾಕ್ಯುಮೆಂಟ್ ಇಲ್ಲ. ಬಟ್ ಸನ್ಮಾನ ಕಾರ್ಯಕ್ರಮ ಯಾರ ಆಯೋಜನೆ? ನಾನು ಹೇಳ್ತಾ ಇರೋದು ಇದು ಒಂದು ಕ್ರೊನಾಲಜಿಕಲ್ ಸೀಕ್ವೆನ್ಸ್ ಅಲ್ಲಿ ನಡೆಯುತ್ತೆ. ಅವರು ವಿಧಾನಸೌಧದಲ್ಲೂ ಕೇಳ್ತಾರೆ, ಚಿನ್ನಸ್ವಾಮಿ ಅಲ್ಲಿ ಕೇಳ್ತಾರೆ, ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ ಮೂವ್ಮೆಂಟ್ ಓಪನ್ ಬಸ್ ರ್ಯಾಲಿ ಕೇಳ್ತಾರೆ. ನಾವು ಎರಡನ್ನ ವಜಾ ಮಾಡಿದೀವಿ, ನಿಮಗೆ ಅವಕಾಶ ಮಾಡ್ಕೊಡಲ್ಲ, ಚಿನ್ನಸ್ವಾಮಿ ಅಲ್ಲಿ ಮಾಡಿ. ಆಮೇಲೆ ಗವರ್ಮೆಂಟ್ ಇಲ್ಲಿ DPR ಅವರೇ ಬರೀತಾರೆ ಕರ್ನಾಟಕ ಪೊಲೀಸ್ ಅವ್ರಿಗೆ, ಇಲ್ಲಿ ಮಾಡ್ತೀವಿ, ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡ್ತೀವಿ ಅಂತ. ನಾವು ಅದ್ರಲ್ಲಿ 2 ಕಾರ್ಯಕ್ರಮ ನಡೆದಿದೆ, ಅದ್ರ ಬಗ್ಗೆ 2 ಮಾತೇ ಇಲ್ಲ. ಬಟ್ KCA ಅವರು ಕೂಡ ಪರ್ಮಿಷನ್ ಕೇಳಿದ್ದಾರೆ. ಮೆಟ್ಟಿಲುಗಳ ಮೇಲಿನ ಕಾರ್ಯಕ್ರಮ ಸರ್ಕಾರದ ಆಯೋಜನೆ, ಡೆಫಿನೆಟ್ಲಿ ಅಲ್ಲಿ ಏನೂ ಆಗಿಲ್ಲ, ಎಲ್ಲ ಪರಿಸ್ಥಿತಿ. ಚಿನ್ನಸ್ವಾಮಿಯ ಕಾರ್ಯಕ್ರಮ RCB ಆಯೋಜನೆ. ನಾನು ಇವಾಗ ಜೋಸೆಫ್ ಸರ್ ಅವರು ಮಾತಾಡ್ತಾ ಇದ್ರು, ಒಂದು ಒಳ್ಳೆ ಪಾಯಿಂಟ್ಸ್ ಅನ್ನ ಉಲ್ಲೇಖ ಮಾಡಿದ್ದಾರೆ. ಯಾರು ಇದಕ್ಕೆ ಮೂಲಭೂತ ಕಾರಣ ಅಂತ ಪ್ರೈಮಾ ಫೇಸೈ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದಿರುವಂತಹ ಇನ್ವೆಸ್ಟಿಗೇಷನ್ ಏನಂದ್ರೆ, ಮೊಟ್ಟ ಮೊದಲನೇ ಬಾರಿಗೆ ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಗೆದ್ದಿದ ತಕ್ಷಣನೇ ಹೇಳ್ತಾರೆ, ನಾವು ನಾಳೆ ಬರ್ತಾ ಇದೀವಿ, ಸಂಭ್ರಮ ನಡೀತಾ ಇದೆ. ಯಾರು ಪರ್ಮಿಷನ್ ಕೇಳಿದ್ರು, ಸರ್ಕಾರ ಕೊಟ್ಟಿಲ್ವಾ, ಪೊಲೀಸ್ ಅವ್ರು ಕೊಟ್ಟಿಲ್ವಾ ಯಾರು ಗೊತ್ತಿಲ್ಲ. ಎರಡನೇದು 7 ಗಂಟೆ ಬೆಳಗ್ಗೆಗೆ ಟ್ವೀಟ್ ಅನ್ನ ಮಾಡ್ತಾರೆ, ನಾವು ಓಪನ್ ಬಸ್ ರ್ಯಾಲಿಯನ್ನ ಮಾಡ್ತೀವಿ ಅಂತ. ಈ ತರ ಒಂದು ದುರ್ಘಟನೆ ನಡಿಬಹುದು ಅಂತ ಆಂಟಿಸಿಪೇಟ್ ಮಾಡಿ ಕರ್ನಾಟಕ ಸರ್ಕಾರ ಅದನ್ನ ಥಾಟ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಸ್ವಿಫ್ಟ್ ಆಕ್ಷನ್ ತೊಗೊಳುತ್ತೆ, ಓಪನ್ ಬಸ್ ರ್ಯಾಲಿಗೆ ನಾವು ಪರ್ಮಿಷನ್ ಕೊಡಲ್ಲ ಅಂತ. ಆಮೇಲೆ ಫ್ರೀ ಟಿಕೆಟ್ಸ್ 8.5 ಲಕ್ಷ ಟಿಕೆಟ್ಸನ್ನು ವಿಸ್ತರಣೆ ಮಾಡಿದ್ದಾರೆ ವೆಬ್ಸೈಟ್ ಮುಖಾಂತರ. ನೋಯಿಂಗ್ ಫುಲ್ಲಿ ವೆಲ್ ಚಿನ್ನಸ್ವಾಮಿ ಕ್ಯಾನ್ ಹೋಸ್ಟ್ ಓನ್ಲಿ 33,000. ಇದಲ್ಲದೆ KCA ಒಳಗೆ ಇವಾಗ ಯಾವುದೇ ಮ್ಯಾಚ್ ನಡೆದ್ರೂ ಕೂಡ ಪೊಲೀಸ್ ಬಂದೋಬಸ್ತ್ ಕೊಡೋಂಥದ್ದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ. ಒಳಗಡೆ ಪೊಲೀಸ್ ಇರಲ್ಲ, ಒಳಗಡೆ KCA ಅವರ ಅಫಿಷಿಯಲ್ಸು ಅವರ ಸೆಕ್ಯೂರಿಟಿನೇ ಇರತ್ತೆ. ಗೇಟ್ ಯಾವಾಗ ಓಪನ್ ಮಾಡಿದ್ರು, ಹೆಂಗ್ ಓಪನ್ ಮಾಡಿದ್ರು, ಯಾರು ಈ ಡಿಸಿಷನ್ ತಗೊಂಡಿದ್ದು, ಇಂಥ ಟೈಮಲ್ಲೇ ನಾವು ಓಪನ್ ಮಾಡ್ತೀವಿ ಅಂತ. ರೆಗ್ಯುಲರ್ ಮ್ಯಾಚ್ ಡೇ ಅಲ್ಲಿ 1 o'clock ಇಂದ ಸ್ಟಾರ್ಟ್ ಆಗುತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಮಾಡೋದು. ಇವತ್ತು ಅಲ್ಲಿ ವಿಧಾನಸೌಧದಿಂದ ಹೊರಟಿದ್ದಾರೆ ಅಂತ ಗೊತ್ತಿದ ತಕ್ಷಣನೇ ಓಪನ್ ಆಯಿತು. ಇದ್ರ ವಿರುದ್ಧ ಯಾರು ಈ ಡಿಸಿಷನ್ ತಗೊಂಡಿದ್ದು, ಆ ಪುಣ್ಯಾತ್ಮ ಯಾರು, ಅವ್ರ ವಿರುದ್ಧ ಕೂಡ ಕ್ರಮ ತಗೊಳ್ಬೇಕು ಅಂತ ಕರ್ನಾಟಕ ಸರ್ಕಾರ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು 2 ಪಾಯಿಂಟು, ನಿನ್ನೆ ಕ್ಯಾಬಿನೆಟ್ ಮೀಟಿಂಗು ಮತ್ತು ಎಲ್ಲ ಸಚಿವರು ಸೇರಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರೋದೇನೆಂದರೆ, ಪೊಲೀಸ್ ಆಫೀಷಿಯಲ್ಸ್ ಕೆಪ್ಟ್ ದ ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಇನ್ ದ ಡಾರ್ಕ್. 5 ಗಂಟೆವರೆಗೂ ಕೂಡ ಅಲ್ಲಿ ಒಂದು ಮೃತಪಟ್ಟಿದೆ ಅಂತ ಪೊಲೀಸ್ ಆಫೀಷಿಯಲ್ಸ್ ಅವರು, ನೀವು ಟೈಮಿಂಗ್ಸ್ ನೀವು ಹೇಳ್ತೀರಾ, ಪೊಲೀಸ್ ಆಫೀಷಿಯಲ್ಸ್ ಒಂದು ನಿಮಿಷ ಸರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.